ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಮತ್ತು ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಎಸ್ ಮುರುಗನ್ ಅವರಿಬ್ಬರು ಕೂಡ ಅಲ್ಲಿನ ಎಲ್ಲ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋದ್ರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಸವರಾಜ್ ಎಸ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಬಹಳ ಸಂತೋಷ ಆಗಿದೆ. ಇವತ್ತು ಸಂಜೆ ಪ್ರಧಾನಿಯವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಮಾಜಿ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವ ಆರ್ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದು ಆಗ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ನಮಗೆಲ್ಲ. ಇವತ್ತು ಸಂಜೆ ಪ್ರಧಾನಿಯವರನ್ನ ಭೇಟಿ ಮಾಡೋದಕ್ಕೆ ಅವರು ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸಚಿವ ಸಂಪುಟ ರಚನೆಗೆ ಇನ್ನೂ ಕೂಡ ಒಂದು ವಾರ ಆಗುತ್ತೆ, ಇಷ್ಟು ಬೇಕಾಗಲ್ಲ. ಈಗಂತೂ DCM ಬಗ್ಗೆ ಸಹ ಚರ್ಚೆ ಕೂಡ ಆಗಿಲ್ಲ. ಒಂದು ವಾರದಲ್ಲಿ ಪ್ರಕ್ರಿಯೆ ಎಲ್ಲ ಕೂಡ ನಡೆಯುತ್ತೆ ಮತ್ತು ಮುಗಿಯುತ್ತೆ. ಸೀನಿಯರ್ಸ್ಗಳು ಜೂನಿಯರ್ಸ್ಗಳು ಅಂತ ನಮ್ಮಲ್ಲಿ ಇಲ್ಲ, ಪಾರ್ಟಿ ಎಲ್ಲವನ್ನು ಕೂಡ ತೀರ್ಮಾನ ಮಾಡುತ್ತೆ. ಕಂದಾಯ ಸಚಿವ ಆರ್ ಅಶೋಕ್ ಅವರ ಹೇಳಿಕೆ ಈ ಸಂದರ್ಭದಲ್ಲಿ. ಇದಿಷ್ಟು ಕೂಡ ಹಿರಿಯ ಮಾಜಿ ಸಚಿವರಾಗಿ ಆರ್ ಅಶೋಕ್ ಅವರ ಮಾತು ಎಡಭಾಗದಲ್ಲಿ ನೋಡ್ತಾ ಇರೋದು. ಇವತ್ತು ಬೆಳಗ್ಗೆಯಿಂದ ಎಲ್ಲೆಲ್ಲೋದ್ರೂ ಬಸವರಾಜ್ ಎಸ್ ಬೊಮ್ಮಾಯಿ ಅವರು ನಿಯೋಜಿತ ಮುಖ್ಯಮಂತ್ರಿಗಳು, ಅವ್ರನ್ನ ಜನ ಸುತ್ತುವರಿತಾರೆ. ಅಫ್ಕೋರ್ಸ್ ಅವರ ಸಹೋದ್ಯೋಗಿಗಳು ಸುತ್ತುವರಿತಾರೆ, ಅವ್ರಿಗೊಂದು ವಿಶ್ ಮಾಡ್ತಾರೆ, ಫ್ಲವರ್ ಬೊಕ್ಕೆ ಕೊಡ್ತಾರೆ, ಹೂಗುಚ್ಛ ಕೊಡ್ತಾರೆ. ಬಲಭಾಗದಲ್ಲಿ ಅಂತಿಮ ಹಂತದ ಸಿದ್ಧತೆ, ಅದು ರಾಜಭವನದ ಒಳಭಾಗದಲ್ಲಿ. ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ, ಈ ಬಾರಿ ಮಾತ್ರ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ನಂಗಿದೆ. ನ್ಯೂಸ್ 18 ಜೊತೆ ಕಾರ್ಕಳದ ಶಾಸಕ ಸುನೀಲ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಐವತ್ತೊಂದು ನಿಮಿಷಗಳ ಕೌಂಟ್ ಡೌನ್. ಮೀನ್ವೈಲ್ ಶಾಸಕ ಸುನೀಲ್ ಕುಮಾರ್ ಅವರು ಹೇಳಿಕೆ ಕೊಡ್ತಿದ್ದಾರೆ. ನಾನು ಸಚಿವಾಕಾಂಕ್ಷಿ ಹೌದು, ನನಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಭರವಸೆ ಇದೆ, ಈ ಬಾರಿ ಕೈ ಬಿಡಲ್ಲ ಅಂತ ವಿಶ್ವಾಸ ಇದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಅವಧಿಯನ್ನ ಮುಗಿಸ್ತಾರೆ ಅನ್ನುವ ಕಾನ್ಫಿಡೆಂಟ್ ಮಾತುಗಳನ್ನು ಕೂಡ ಸುನೀಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಕಾರ್ಕಳ ಭಾಗದ ಶಾಸಕರು ಮಾತಾಡಿದ್ದಾರೆ. ನಮ್ಮ ಜೊತೆ ಯುವ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರಿದ್ದಾರೆ. ಸುನೀಲ್ ಕುಮಾರ್ ಅವರ ಅಭಿಪ್ರಾಯ ಸರ್, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರಂತೆ ತಮಗೆ ನಿರೀಕ್ಷೆ ಇತ್ತ ಸರ್? ಬಿಜೆಪಿನಲ್ಲಿ ಯಾವುದೇ ಪ್ರಕ್ರಿಯೆಗಳು ಸಹಜವಾಗಿ ನಡೀತದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಇಷ್ಟು ಸುಲಭವಾಗಿ ನಡೆದಂತ ಉದಾಹರಣೆ ದೇಶದ ಇತಿಹಾಸದಲ್ಲಿ ನಡೆದಿಲ್ಲ. ಅಂದ್ರೆ ನಮ್ಮ ಪಾರ್ಟಿನಲ್ಲಿ ಹಿರಿಯರು ಮತ್ತು ರಾಜ್ಯದ ಪ್ರಮುಖರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಸಂಸದೀಯ ಮಂಡಳಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅದನ್ನು ಚಾಚು ತಪ್ಪದೆ ಒಪ್ಕೊಳ್ಳುವಂತ ಮಾನಸಿಕತೆ ಇರುವಂತ ನಾವೆಲ್ಲ ಕಾರ್ಯಕರ್ತರು. ಹಾಗಾಗಿ ಇಷ್ಟು ಸುಲಲಿತವಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ಕಳೆದ 2 ದಶಕಗಳಿಂದ ರಾಜಕಾರಣದಲ್ಲಿ ಮಾಡ್ತಾ ಬೇರೆ ಬೇರೆ ಖಾತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತ ಒಬ್ಬ ಬುದ್ಧಿವಂತ. ಖಂಡಿತ ಮುಂದಿನ 2 ವರ್ಷ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಮತ್ತೆ ಮುಂದಿನ ಬಾರಿ ಅಧಿಕಾರಕ್ಕೆ ಬರಬೇಕಾದಂತ ಎಲ್ಲ ನೇತೃತ್ವವನ್ನ ಖಂಡಿತ. ವಿ ಸುನೀಲ್ ಕುಮಾರ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿನ ಪಕ್ಷದ ಹಿರಿಯರ ನಿರ್ದೇಶನ ಯಾವುದನ್ನು ಕೊಡ್ತಾರೋ ಎಲ್ಲ ಹೊಣೆಯನ್ನು ಹೊರಲಿಕ್ಕೆ ನಾನು ಸಿದ್ಧನಿದ್ದೇನೆ. ವಿ ಸುನೀಲ್ ಕುಮಾರ್ ಈ ಬಾರಿ ಅನ್ಯಾಯ ಆಗಲ್ವಾ? ನನಗೆ ಯಾವತ್ತೂ ಅನ್ಯಾಯ ಆಗಿಲ್ಲ. ನನಗೆ ಯಾವತ್ತೂ ಅನ್ಯಾಯ ಆಗಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ 3 ಬಾರಿ ಶಾಸಕನನ್ನಾಗಿ ಪಕ್ಷ ನನಗೆ ಮಾಡಿದೆ. ಕಾರ್ಯಕರ್ತನ ನನ್ನ 3 ಬಾರಿ ಗೆಲ್ಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತ ನನಗೆ ಯಾವುದೇ ರೀತಿಯಾದಂತ ಅನ್ಯಾಯ ಆಗಿಲ್ಲ. ವಿ ಸುನೀಲ್ ಕುಮಾರ್ ಸಮರ್ಥರಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದೀವಿ, ವಿ ಸುನೀಲ್ ಕುಮಾರ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ನಾನು ಸಮರ್ಥ ಇದ್ದೇನೆ. ಹೈಕಮಾಂಡ್ ಈ ಬಾರಿ ನಿಮ್ಮನ್ನು ಕೈ ಬಿಡಲ್ಲ ಎಂಬ ವಿಶ್ವಾಸ ಇದೆಯಾ? ಖಂಡಿತ ಕಾರ್ಯಕರ್ತರು ಕೈ ಬಿಡಲ್ಲ, ಪಕ್ಷ ನನ್ನ ಕೈ ಬಿಡೋದಿಲ್ಲ. ಇದು ವಿ ಸುನೀಲ್ ಕುಮಾರ್ ಅಭಿಪ್ರಾಯ. ಒಟ್ಟಾರೆ ಮಂತ್ರಿ ಆಗುವ ಆಕಾಂಕ್ಷೆ ಮತ್ತು ಆಸೆ ಇರತಕ್ಕಂಥ ವಿ ಸುನೀಲ್ ಕುಮಾರ್ಗೆ ಹೈಕಮಾಂಡ್ ಕೈ ಬಿಡಲ್ಲ ಮತ್ತು ಕಾರ್ಯಕರ್ತರು ಕೈ ಬಿಡಲ್ಲ, ಈ ಬಾರಿ ಮಂತ್ರಿ ಮಾಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಿಷ್ಟು ಕಾರ್ಕಳ ಭಾಗದ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಮಾತು. ಕೆಲವೇ ಹೊತ್ತಿನ ಮುಂಚೆ ನೇರವಾಗಿ ಕಾವೇರಿಗೆ ಹೋದ್ರು. ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಅಫ್ಕೋರ್ಸ್ ಅವರು ಹಂಗಾಮಿ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ BS ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಿದ್ರು. ಹಂಗಾಮಿ ಮುಖ್ಯಮಂತ್ರಿಗಳನ್ನ ನಿಯೋಜಿತ ಮುಖ್ಯಮಂತ್ರಿಗಳು ಮೀಟ್ ಮಾಡಿದ್ದಾರೆ. ಇವರಿಬ್ಬರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ 49 ನಿಮಿಷಗಳ ಕೌಂಟ್ ಡೌನ್ ಅಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅವರು ಮಾಜಿ ಮುಖ್ಯಮಂತ್ರಿಗಳಾಗುತ್ತಾರೆ, ಇವರು ಹಾಲಿ ಮುಖ್ಯಮಂತ್ರಿಗಳಾಗುತ್ತಾರೆ. ಅಲ್ಲಿ ತನಕ ಅವರು ಹಂಗಾಮಿ, ಇವರು ನಿಯೋಜಿತ ಮುಖ್ಯಮಂತ್ರಿಗಳು. ಅವರಿಬ್ಬರು ಕೂಡ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿರುವಂತಹ ಸಂದರ್ಭ, ಕೆಲವೇ ಕ್ಷಣದ ಮುಂಚೆ ಆಗಿರುವಂತಹ ಬೆಳವಣಿಗೆ. ಆ ದೃಶ್ಯ ಎಕ್ಸ್ಕ್ಲೂಸಿವ್ಲಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ಬರ್ತಾ ಇದೆ. ಇನ್ನಷ್ಟು ಎಲ್ಲ ಬೆಳವಣಿಗೆಯನ್ನ ಮಾಹಿತಿ